18 ವರ್ಷಗಳಿಂದ ಕನ್ನಡಿಗರ ಮನೆ ಮಾತಾಗಿರುವ ಟಿವಿ9 ನಿಮ್ಮೆಲ್ಲರ ಸಹಕಾರ ಬೆಂಬಲದಿಂದ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಕರ್ನಾಟಕದ ನಂಬರ್ 1 ನ್ಯೂಸ್ ಚಾನೆಲ್ ಟಿವಿ9 ಕನ್ನಡಕ್ಕೆ 10 ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ದೊರೆತಿದೆ. ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ವಿತರಿಸಲಾಯಿತು. ಟಿವಿ9 ಕರ್ನಾಟಕದ ನಂಬರ್ 1 ನ್ಯೂಸ್ ಚಾನೆಲ್, ಕರುನಾಡಿನ ನಾಡಿಮಿಡಿತ. 18 ವರ್ಷಗಳಿಂದ ಕನ್ನಡಿಗರ ಮನೆ ಮಾತಾಗಿರುವ ಟಿವಿ9 ನಿಮ್ಮೆಲ್ಲರ ಸಹಕಾರ ಬೆಂಬಲದಿಂದ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಕರ್ನಾಟಕದ ನಂಬರ್ 1 ನ್ಯೂಸ್ ಚಾನೆಲ್ ಟಿವಿ9 ಕನ್ನಡಕ್ಕೆ 10 ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ದೊರೆತಿದೆ. ಪಕ್ಕಾ ಸುದ್ದಿ, ನಿಖರ ವಿಶ್ಲೇಷಣೆ, ಅತ್ಯುತ್ತಮ ನಿರೂಪಣೆ. ಟಿವಿ9 ಕನ್ನಡಕ್ಕೆ 10 ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್. ಇದು ಸರಿಸಾಟಿ ಇಲ್ಲದ ಸಾಧನೆ. 18 ವರ್ಷಗಳಿಂದ ನಂಬರ್ 1 ಸ್ಥಾನದಲ್ಲಿ ಮುನ್ನುಗ್ಗುತ್ತಿರೋ ಟಿವಿ9ಗೆ 10 ವಿಭಾಗಗಳಲ್ಲಿ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ಒಲಿದು ಬಂದಿದೆ. ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಚಲಿತ ವಿದ್ಯಮಾನಗಳನ್ನು ಅತಿ ವೇಗದಲ್ಲಿ ಮತ್ತು ನಿಖರವಾಗಿ ಮನೆ ಮನೆಗೆ ತಲುಪಿಸುವ ಟಿವಿ9 ಸುದ್ದಿ ವಿಶ್ಲೇಷಣೆ, ಸಾಮಾಜಿಕ ಜಾಗೃತಿ, ಜನಪರ ಅಭಿಯಾನ, ಅತ್ಯುತ್ತಮ ನಿರೂಪಣೆ ಮತ್ತು ತನಿಖಾ ವರದಿಗಳಿಂದ ಮನೆ ಮಾತಾಗಿರುವ ಟಿವಿ9ಗೆ ಒಟ್ಟು 10 ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ನೀಡಿ ಗೌರವಿಸಲಾಗಿದೆ. ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ನಂಬರ್ 1 ಅತ್ಯುತ್ತಮ ನಿರೂಪಕ. ಅತ್ಯುತ್ತಮ ನಿರೂಪಕ ವಿಭಾಗದಲ್ಲಿ ಹಿರಿಯ ನಿರೂಪಕರಾದ ರಂಗನಾಥ್ ಭಾರದ್ವಾಜ್ಗೆ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ಒಲಿದಿದೆ. ಬೆಳಗ್ಗೆ 9 ಗಂಟೆಯ ಬಿಗ್ ಶೋ ನಡೆಸಿಕೊಡುವ ಇವರಿಗೆ ಈ ಪ್ರಶಸ್ತಿ ಒಲಿದಿದೆ. ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಂಗನಾಥ್ ಭಾರದ್ವಾಜ್ ಪ್ರಶಸ್ತಿ ಸ್ವೀಕರಿಸಿದರು. ಟಿವಿ9 ಕರ್ನಾಟಕದ ಹೆಮ್ಮೆ. ಇವತ್ತು ಕರ್ನಾಟಕದಲ್ಲಿ ಏನಾದರೂ ಕೂಡ ಜನ ನ್ಯೂಸ್ ಹಾಕಿ ಏನಲ್ಲ, ಟಿವಿ9 ಹಾಕಿ ಅಂತಾರೆ. ಅಷ್ಟರ ಮಟ್ಟಿಗೆ ನೋಡಿ, 18 ವರ್ಷ ಒಂದು ಚಾನಲ್ ಯಾವುದಾದ್ರೂ ಈ ರೀತಿ ನಂಬರ್ 1 ಸ್ಥಾನ ಅಲಂಕರಿಸುತ್ತೆ ಅಂತಂದರೆ ಅದೊಂದು ದಾಖಲೆ. ಅದು ನನಗನ್ಸುತ್ತೆ ವರ್ಲ್ಡಲ್ಲೇ ಯಾವುದೂ ಚಾನಲ್ ಈ ರೀತಿ 18 ವರ್ಷಗಳಿಂದ ನಂಬರ್ 1 ಅಂತ ಯಾವುದೂ ಕೂಡ ಗಳಿಸ್ಕೊಂಡಿಲ್ಲ ಅಂತ ನಾನು ಭಾವಿಸ್ತೀನಿ. ಸೊ ಅಂಥ ಟಿವಿ9 ಕಡೆಯಿಂದ ನನಗೆ ಇವತ್ತು ಇಂಥ ಒಂದು ಪ್ರಶಸ್ತಿ ಸಿಕ್ಕಿರೋದು, ಇದು ನನ್ನ ಜವಾಬ್ದಾರಿಯನ್ನು ಜಾಸ್ತಿ ಮಾಡಿದೆ. ಸಮಾಜಕ್ಕೆ ಇನ್ನಷ್ಟು ನಾವು ಕೊಡುಗೆ ಕೊಡಬೇಕು ಅನ್ನುವಂಥ ಸಂದೇಶವನ್ನು ಕೂಡ ರವಾನಿಸಿದೆ. ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ 2 ಅತ್ಯುತ್ತಮ ರಿಪೋರ್ಟರ್. ಅತ್ಯುತ್ತಮ ರಿಪೋರ್ಟರ್ ವಿಭಾಗದಲ್ಲಿ ಟಿವಿ9 ಕ್ರೈಮ್ ವಿಭಾಗದ ಮುಖ್ಯಸ್ಥರಾಗಿರುವ HV ಕಿರಣ್ ಅವರಿಗೆ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ನೀಡಿ ಗೌರವಿಸಲಾಗಿದೆ. ನಕಲಿ ನೋಟಿನ ಜಾಲವನ್ನ ಜಾಲಾಡಿದ್ದ ಕ್ಯಾಶ್ ಬೇಕಾ ಕ್ಯಾಶ್ ಸ್ಟಿಂಗ್ ಆಪರೇಷನ್ ವರದಿಗೆ ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಿರಣ್ ಪ್ರಶಸ್ತಿ ಸ್ವೀಕರಿಸಿದ್ರು. 18 ವರ್ಷಗಳಿಂದ ನಂಬರ್ 1 ನಾವು ಸ್ಥಾನ ತಗೊಂಡಿದ್ವಿ. ಈಗ ನ್ಯಾಷನಲ್ ಏನು ಬೆಸ್ಟ್ ರಿಪೋರ್ಟರ್ ನ್ಯಾಷನಲ್ ಅವಾರ್ಡ್ ತಗೊಂಡಿರೋದು ಬಹಳ ಖುಷಿ ಆಗ್ತದೆ. ಈ ಒಂದು ಪ್ರಶಸ್ತಿ ಮತ್ತೆ ಜವಾಬ್ದಾರಿಯನ್ನ ಮತ್ತೆ ಹೆಚ್ಚು ಮಾಡಿದೆ. ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ 3 ಅತ್ಯುತ್ತಮ ಪ್ರೈಮ್ ಟೈಮ್ ನ್ಯೂಸ್. ಪ್ರೈಮ್ ಟೈಮ್ ನ್ಯೂಸ್ ಶೋ ಆಗಿರೋ ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 8:57ಕ್ಕೆ ಪ್ರಸಾರವಾಗುವ ನಿಮ್ಮ ನ್ಯೂಸ್ ರೂಮ್ ಅತ್ಯುತ್ತಮ ಪ್ರೈಮ್ ಟೈಮ್ ನ್ಯೂಸ್ ಪ್ರಶಸ್ತಿ ಪಡೆದುಕೊಂಡಿದೆ. ರಾಜಕೀಯ, ಅಪರಾಧ, ಕ್ರೀಡೆ, ಸಿನಿಮಾ ಲೋಕದ ಕಂಪ್ಲೀಟ್ ಸುದ್ದಿಯನ್ನ ವಿವರವಾಗಿ ಮತ್ತು ವಿಸ್ತಾರವಾಗಿ ಜನರ ಮುಂದಿಡುವ ನಿಮ್ಮ ನ್ಯೂಸ್ ರೂಮ್ಗೂ ಈ ಪ್ರತಿಷ್ಠಿತ ಪ್ರಶಸ್ತಿ ದೊರೆತಿದೆ. ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ 4 ಅತ್ಯುತ್ತಮ ಪ್ರೈಮ್ ನ್ಯೂಸ್ ಆಂಕರ್. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ಮಾಲ್ತೆ. ಅತ್ಯುತ್ತಮ ಪ್ರೈಮ್ ಟೈಮ್ ನ್ಯೂಸ್ ಆಂಕರ್ ವಿಭಾಗದಲ್ಲಿ ನಿರೂಪಕ ಮಾಲ್ತೇಶ್ ಜನಗಲ್ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ಗೆ ಭಾಜನರಾಗಿದ್ದಾರೆ. ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ 5 ಪ್ರಚಲಿತ ವಿದ್ಯಮಾನ.
ಪ್ರಮೋದ್ ನಡೆಸಿಕೊಡುವ ಇನ್ಸೈಡ್ ಸುದ್ದಿಗೆ ಪ್ರಚಲಿತ ವಿದ್ಯಮಾನಗಳ ವಿಭಾಗದಲ್ಲಿ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ಲಭಿಸಿದೆ. ಪ್ರತಿದಿನ ಸಂಜೆ 6:57ಕ್ಕೆ ಪ್ರಸಾರವಾಗುವ ಇನ್ಸೈಡ್ ಸುದ್ದಿ ರಾಜಕಾರಣದ ಒಳಸುಳಿಗಳನ್ನ ತೆರೆದಿಡುವ ಕಾರ್ಯಕ್ರಮ. ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ 6 ಅತ್ಯುತ್ತಮ ತನಿಖಾ ಸ್ಟೋರಿ, ಬೆಸ್ಕಾಂ ಮೃತ್ಯುಕೂಪ. ಕಾಡುಗೋಡಿ ಬಳಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ತಾಯಿ ಮತ್ತು ಮಗು ಇಬ್ಬರು ಕರೆಂಟ್ ಶಾಕ್ ಹೊಡೆದು ಬಲಿಯಾಗಿದ್ರು. ಇದರ ಬೆನ್ನಲ್ಲೇ ರಸ್ತೆಯಲ್ಲೂ ಜೋತು ಬಿದ್ದಿದ್ದ ವಿದ್ಯುತ್ ತಂತಿಗಳ ಬಗ್ಗೆ TV9 ಬೆಸ್ಕಾಂ ಮೃತ್ಯುಕೂಪ ಹೆಸರಲ್ಲಿ ಅಭಿಯಾನ ಮಾಡಿತ್ತು. ಇದೇ ಜನಪರ ಕಾಳಜಿಗೆ ಅತ್ಯುತ್ತಮ ತನಿಖಾ ಸ್ಟೋರಿ ವಿಭಾಗದಲ್ಲಿ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ಸಿಕ್ಕಿದೆ. ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ 7 ಅತ್ಯುತ್ತಮ ಸಾಮಾಜಿಕ ಅಭಿಯಾನ, ಭ್ರೂಣ ಹತ್ಯಾಕಾಂಡ. ಇನ್ನು ಭ್ರೂಣ ಹತ್ಯೆ ಬಗ್ಗೆ ಮಾತಾಡಲೇಬೇಕು. ಮಂಡ್ಯದ ಆಲೆ ಮನೆಗಳಲ್ಲಿ ನಡೀತಿದ್ದ ಭ್ರೂಣ ಹತ್ಯೆಗಳ ಬಗ್ಗೆ TV9 ನಿರಂತರ ವರದಿ ಪ್ರಸಾರ ಮಾಡಿತ್ತು. ಭ್ರೂಣ ಹತ್ಯಾಕಾಂಡದ ಹೆಸರಲ್ಲಿ ದೊಡ್ಡ ಅಭಿಯಾನವನ್ನೇ ಮಾಡಿತ್ತು. ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ್ದ ಇದೇ ಅಭಿಯಾನಕ್ಕೆ ಈಗ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ನೀಡಲಾಗಿದೆ. ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ 8 ಡೈಲಿ ನ್ಯೂಸ್ ಬುಲೆಟಿನ್, ಸಿದ್ದು ಲೆಕ್ಕ. ಡೈಲಿ ನ್ಯೂಸ್ ಬುಲೆಟಿನ್ ವಿಭಾಗದಲ್ಲಿ ಸಿದ್ದು ಲೆಕ್ಕ ಶೀರ್ಷಿಕೆಯಡಿ ಪ್ರಸಾರವಾದ ಸಿದ್ದರಾಮಯ್ಯರ ಬಜೆಟ್ ವಿಶ್ಲೇಷಣೆಗೆ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ಗರಿ TV9 ಮುಡಿಗೇರಿದೆ. ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ 9 ಬೆಸ್ಟ್ ಗ್ರಾಫಿಕ್ಸ್ ಡಿಸೈನ್, ನಿಮ್ಮ ತೀರ್ಪು ನಮ್ಮ ಜೊತೆ. ಬೆಸ್ಟ್ ನ್ಯೂಸ್ ಗ್ರಾಫಿಕ್ಸ್ ಡಿಸೈನ್ ವಿಭಾಗದಲ್ಲಿ ನಿಮ್ಮ ತೀರ್ಪು ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ಗ್ರಾಫಿಕ್ಸ್ಗಾಗಿ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ ಸಿಕ್ಕಿದೆ. ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ 10 ಅತ್ಯುತ್ತಮ ತನಿಖೆ, ಮೂರ್ತಿ ರಿಪೋರ್ಟರ್. ಜಂಟಿ ಸರ್ವೆಗೆ ಕನ್ನಡದ ಅತ್ಯುತ್ತಮ ತನಿಖಾ ವಿಭಾಗದಲ್ಲಿ KADB ಪರಿಹಾರ ಹಗರಣದ ವರದಿ ಮಾಡಿ ಸರ್ಕಾರದ ಗಮನ ಸೆಳೆದ TV9 ರಿಪೋರ್ಟರ್ ಮೂರ್ತಿ ನ್ಯಾಷನಲ್ ಟೆಲಿವಿಷನ್ ಅವಾರ್ಡ್ಗೆ ಭಾಜನರಾಗಿದ್ದಾರೆ. ಇದೇ ವೇಳೆ TV9 ನೆಟ್ವರ್ಕ್ನ ಸಹೋದರ ಸಂಸ್ಥೆಗಳಾದ ತೆಲುಗು ಚಾನೆಲ್ಗೆ 21 ಪ್ರಶಸ್ತಿ ದೊರಕಿದೆ. ಹಿಂದಿ ನ್ಯೂಸ್ ಚಾನೆಲ್ TV9 ಭಾರತ್ ವರ್ಷಗೆ 5 ಅವಾರ್ಡ್ ಲಭಿಸಿದೆ. TV9 ನೆಟ್ವರ್ಕ್ನ ಇಂಗ್ಲಿಷ್ ಚಾನೆಲ್ ಆದ ನ್ಯೂಸ್ 9ಗೆ 7, TV9 ಗುಜರಾತ್ಗೆ 10, TV9 ಮರಾಠಿಗೆ 6 ಪ್ರಶಸ್ತಿ, TV9 ಬಾಂಗ್ಲಾ 12 ಪ್ರಶಸ್ತಿ ಗಿಟ್ಟಿಸಿಕೊಂಡಿದೆ. ಒಟ್ಟು TV9 ನೆಟ್ವರ್ಕ್ಗೆ 71 ಅವಾರ್ಡ್ಗಳು ಸಿಕ್ಕಿವೆ. ನ್ಯೂಸ್ 9 7 ಅವಾರ್ಡ್ಗಳನ್ನು ಪಡೆದಿದೆ. TV9 ನೆಟ್ವರ್ಕ್ MD CEO ವರುಂದಾಸ್ ನಡೆಸಿಕೊಡುತ್ತಿರುವ ಡೂಲಾಕ್ ಕಾರ್ಯಕ್ರಮಕ್ಕೆ ಅವಾರ್ಡ್ ದೊರಕಿದೆ. ನ್ಯೂಸ್ 9 ಚಾನೆಲ್ನಲ್ಲಿ ಡೂಲಾಕ್ ಕಾರ್ಯಕ್ರಮಕ್ಕೆ NT ಅವಾರ್ಡ್ ದೊರಕಿದೆ. ಈ ಗೌರವ, ಪ್ರಶಸ್ತಿ, ಸನ್ಮಾನಕ್ಕೆ TV9 ವೀಕ್ಷಕರಾದ ನೀವೇ ಕಾರಣ. ನಿಮ್ಮ ಸಹಕಾರ, ಪ್ರೀತಿ, ಬೆಂಬಲ ಸದಾ ಇದೇ ರೀತಿ ಇರಲಿ. ಉತ್ತಮ ಸಮಾಜಕ್ಕಾಗಿ TV9 ಕನ್ನಡ ಸದಾ ಬದ್ಧ. ಇದು ದೇಶದ ನಂಬರ್ 1 ನ್ಯೂಸ್ ನೆಟ್ವರ್ಕ್. ನೀವ್ ನೋಡ್ತಾ ಇದ್ದೀರಾ TV9 ಕನ್ನಡ, ಉತ್ತಮ ಸಮಾಜಕ್ಕಾಗಿ.